ಖಾಲಿ. ಯಾರ ಮನ್ಯಾಗ ಸೊಕ್ಕ ಇರ್ತದ, ಅಹಂಕಾರ ಇರ್ತದ, ಅವ್ರ ಮನಿನೇ ಖಾಲಿ ಆಗ್ತದಂತ. ಅಂದ್ರೆ ಮನೆಯಾಗಿರ್ತಕ್ಕಂಥ ಸಿರಿ ಸಂಪತ್ತು ಸುಖ ಸೌಕರ್ಯ ಎಲ್ಲವೂ ಒಂದು ಹಾಳಾಕೊಂತ ಹೋಗ್ತದಂತ. ಅದಕ್ಕೆ ಜೀವನದೊಳಗೆ ನಮಗೆ ಏನೇ ಬಂದರೂ ಸಹಿತ ನಾ ಅನ್ನೋ ಅಹಂಕಾರ ಎಂದಿಗೂ ಕೂಡ ಬರಬಾರ್ದು. ಅದು ಕೂಡ ಗುರುವಿನ ಎದುರು ಎಂದೂ ಕೂಡ ಸೊಕ್ಕ ಮಾಡಬಾರದು. ಗುರುವಿನ ಎದುರ ಎಂದಿಗೂ ಕೂಡ ಸೊಕ್ಕ ಮಾಡಬಾರ್ದು. ಯಾವ ಗುರುವಿಗೆ ಸೊಕ್ಕ ಮಾಡ್ತಾನ, ಅಹಂಕಾರ ಮಾಡ್ತಾನ, ದರ್ಪ ಮಾಡ್ತಾನ, ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೊಬೇಕು. ಅವನ ಅವನತಿ ದೂರಿಲ್ಲ ಅಂತ ತಿಳ್ಕೊಬೇಕು. ಸಮೀಪ ಬರ್ತದ. ಅದಕ್ಕೆ ಭಗವದ್ಗೀತೆಯೊಳಗೆ ಹೇಳ್ತಾರೆ, ಯಾರಲ್ಲಿ ಅಹಂಕಾರ ಇರ್ತದ, ನಾ ಅನ್ನೋ ಸೊಕ್ಕು ಇರ್ತದ, ಅವರಿಗೆ ಶತ್ರುಗಳೇ ಬೇಡ. ಯಾಕೆ? ಆ ಅಹಂಕಾರವೇ ಅವರಿಗೆ ನಾಶ ಮಾಡ್ತದ ಅಂತ. ಒಬ್ಬ ಶಿಲ್ಪಿ ಒಂದು ಕತಿ ಹೇಳಲೇ ತಂಗಿ, ನಿಮಗೆ ಕತಿ ಹೇಳವ. ಒಬ್ಬ ಶಿಲ್ಪಿ ಅಹಂಕಾರ ಸೊಕ್ಕ ಅನ್ನೋದು ಹೆಂಗಿರ್ತದ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಶಿಲ್ಪಿ ಅಂದ್ರೆ ಗೊತ್ತಾಗ್ತದೆ ತಂಗಿ ನಿಮಗೆ. ಶಿಲ್ಪಿ ಅಂತಂದ್ರೆ ಈ ಮೂರ್ತಿ ಮಾಡ್ತಾನಲ್ಲ, ಮೂರ್ತಿ ಇಲ್ಲಿ ನೋಡ್ರಿ, ಅಪ್ಪವ್ರ ಮೂರ್ತಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೂರ್ತಿ ನೋಡ್ರಿ, ಬಸವಣ್ಣವ್ರ ಮೂರ್ತಿ ನೋಡ್ರಿ, ಒಳಗೆ ಒಬ್ಬ ಲಿಂಗು ಕಟ್ಟದಾನ. ಎಷ್ಟು ಚಂದ ಕಟ್ಟದಾನ ಅಂತಂದ್ರೆ ಹೋಗಿ ದರ್ಶನ ಮಾಡ್ಕೊಳ್ರಿ. ಅಪ್ಪವ್ರ ಮನೆ ಸ್ಥಾಪನೆ ಮಾಡ್ಯಾರ. ಎಷ್ಟು ಚಂದ ಮೂರ್ತಿ ಅಂತಂದ್ರೆ ಆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಏನು ನಮ್ಮ ಜೊತೆಗೆ ಮಾತಾಡ್ತಾರೇನೋ ಅನ್ನುವಂಗ ಅಷ್ಟು ಚಂದ ಮೂರ್ತಿ ಕಟ್ಟದನಲ್ಲ. ಜೋರಾದ ಚಪ್ಪಾಳೆ ಇರಲಿ ಆ ಕಲಾವಿದನಿಗೆ, ಆ ಮೂರ್ತಿಕಾರನಿಗೆ. ಹಿಂಗೆ ಒಬ್ಬ ಕಲಾಕಾರ, ಮೂರ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಕಲಾಕಾರ ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ. ನಮ್ಮ ಕ್ಯಾಡಗಿ ಇದರಂಗ ಒಂದು ಊರ, ಆ ಊರಾಗ ಇಂಥ ಮೂರ್ತಿ ಮಾಡ್ತಕ್ಕಂಥ ಒಬ್ಬ ಪ್ರಸಿದ್ಧ ಶಿಲ್ಪಿ. ಆ ಊರಿಗೆ ಯಾರು ಬಂದರು ಅಂತಂದ್ರೆ ನಮ್ಮ ಜಂಬಿಗೆ ಅಜ್ಜವ್ರಂತ ಒಬ್ಬರು ದೊಡ್ಡ ಪಂಡಿತರು ಬಂದರು. ದೊಡ್ಡ ಪಂಡಿತರು ಅಂತಂದ್ರೆ ಯಾತ್ರ ಒಳಗೆ ಜ್ಯೋತಿಷ್ಯ ಅದು ಹಸ್ತ ಸಾಮುದ್ರಿಕ ಜ್ಯೋತಿಷ್ಯ ಹೇಳ್ತಾರಲ್ಲ, ನೀವೇನಂತೀರಿ ಅದಕ್ಕೆ? ಹಸ್ತ ಸಾಮುದ್ರಿಕ ಆಗಿರ್ಬೋದು, ಕುಂಡಲಿ ಆಗಿರ್ಬೋದು, ಭವಿಷ್ಯ ಹೇಳ್ತಕ್ಕಂಥ ಒಬ್ಬ ದೊಡ್ಡ ಮಹಾತ್ಮರು ಆ ಊರಿಗೆ ಬಂದರು. ಎಲ್ಲರೂ ತಮ್ಮ ಭವಿಷ್ಯ ಕೇಳಾಕತ್ತಿದ್ರು. ಆವಾಗ ಈ ಶಿಲ್ಪಿಗೂ ನನ್ನ ಭವಿಷ್ಯ ಕೇಳಬೇಕು ಅಂತ ಆಶೆ ಆತು. ಅವನು ಸಾಲಿನೊಳಗೆ ಬಂದು ಕುಂತ. ಯಾವಾಗ ಇವನು ಪಾಳೆ ಬಂತು, ಏನಪ್ಪ ನಿನ್ನ ಕೈ ತೋರ್ಸಪ್ಪ ಅಂತ ಹೇಳಂದ್ರು. ಹಿಂಗೆ ಕೈ ಮುಂದೆ ಹಿಡ್ದ. ಯಾವಾಗ ಆ ಭವಿಷ್ಯ ಹೇಳ್ತಕ್ಕಂಥ ಸ್ವಾಮಿಗಳು ಆ ಏನು ಮೂರ್ತಿಕಾರ ಇದ್ನಲ್ಲ, ಶಿಲ್ಪಿ ಇದ್ನಲ್ಲ, ಅವನು ಕೈ ನೋಡಿ ಅಬ್ಬಬ್ಬ ಅಂದ್ರವರು. ಎಂಥ ಕೈ ಏನು ಅಂತ ತಿಳ್ಕೊಂಡು ಒಂದಸವನು ಕುಲು ನಗಾಕತ್ರು. ಅವನ ಕೈಯಾಗಿ ಹಿಡಿದು ಹಸ್ತ ನೋಡಿ, ಕೈ ನೋಡಿ ಕುಲು ಅಂತ ನಗಾಕತ್ರು. ಯಾಕ್ರಿಪ್ಪ ಅಂಥದ್ದೇನದ ನನ್ನ ಕೈಯೊಳಗೆ ನೋಡಿ ನಗಾಕತ್ತೀರಿ? ಏ ತಮ್ಮ, ನೀ ಅಂತಿಂಥ ವ್ಯಕ್ತಿಯಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲ, ನೀ ಈ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿ ಅದಿ. ಇಂಥ ಒಬ್ಬ ಶ್ರೇಷ್ಠ ಕಲಾವಿದ, ಒಬ್ಬ ಶ್ರೇಷ್ಠ ಕಲಾಕಾರ, ಮೂರ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಎದುರ ಅದಾನಲ್ಲ, ಇಂಥ ವ್ಯಕ್ತಿಯ ದರ್ಶನ ನನಗಾತಲ್ಲ ಅಂತ ತಿಳ್ಕೊಂಡು ಭಾಳ ಖುಷಿಯಾಗಿ ನಗಾಕತ್ತೀನಿ ಅಂತಾರೆ. ಯಾರು? ಆ ಭವಿಷ್ಯ ಹೇಳೋರು. ಹಿಂಗೆ ನೋಡ್ಕೊಂತ ಭವಿಷ್ಯ ಹೇಳ್ಕೊಂತ ಮುಖ ಸಪ್ಪಗಾತು. ಯಾರ್ದು? ಭವಿಷ್ಯ ಹೇಳೋರು ಮುಖ ಸಪ್ಪಗಾತು. ಯಾವಾಗ ಮುಖ ಸಪ್ಪಗಾತು, ಅವ್ರ ಕಣ್ಣಾಗ ನೀರು ಬರಾಕತ್ತು, ಅಳ್ಳಾಕತ್ರು. ಯಾವಾಗ ಅವ್ರು ಅಳ್ಳಾಕತ್ರು ಇವನಿಗೆ ಚಿಂತೆ ಆಯ್ತು. ಯಾಕ್ರಿಯಪ್ಪ, ಈಗ ನನ್ನ ಕೈ ಭಾಳ ಚಲೋ ಅದ, ನಾ ಭಾಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡು ಕುಲು ನಗಾಕತ್ತೀರಿ, ಮತ್ತು ಈಗ ಅಳ್ಳಾಕತ್ತೀರಲ್ಲ ಯಾಕಂತಂದ್ರೆ ತಮ್ಮ, ನಿನಗೆ ಆಯುಷ್ಯ ಭಾಳ ಕಮ್ಮಿ ಅದಾರು, ಇನ್ನು ಭಾಳ ವರ್ಷ ನಿನ್ನ ಈ ಭೂಮಿ ಮೇಲೆ ಬದುಕೋದಿಲ್ಲ, ನೀ ಆದಷ್ಟು ಬೇಗ ಸಾಯಾಮದಿ ಅಂತ ತಿಳ್ಕೊಂಡು ದುಃಖ ಆತಪ್ಪ, ಅದಕ್ಕೆ ನಾ ಅಳ್ಳಾಕತ್ತೀನಿ. ಮತ್ತು ಸಾಯ್ತಾನ ಅಂತಂದ್ರೆ ಮತ್ತೆ ಯಾರಿಗೆ ಖುಷಿ ಆಗ್ತದೆ ಹೇಳ್ರಿ? ಎದಿ ಝಲ್ ಅಂತೀವಂತ. ಹಾಗಾದ್ರೆ ನಾ ಇನ್ನೂ ಎಷ್ಟು ವರ್ಷ ಬದುಕ್ತೀನಿ ರೀ ಅಪ್ಪಾರ, ಇನ್ನೂ ಸ್ವಲ್ಪ ಚಲೋ ನೋಡಿ ಹೇಳ್ರಿ, ಏನೋ ಅಗ್ದಿ ಪರ್ಫೆಕ್ಟ್ ಹೇಳ್ತೀನಿ ಅಂತ ತಿಳ್ಕೊಂಡು, ತಮ್ಮ ಇನ್ನೂ 1 ವರ್ಷ 1 ತಿಂಗಳ 1 ವಾರ, ಇಂಥ ವಾರನ, ಇಂಥ ದಿವಸ, ಇಂಥ ಟೈಮಿಗೆ, ಇಂಥ ತಾಸ, ಇಂಥ ನಿಮಿಷ, ಇಂಥ ಸೆಕೆಂಡಿಗೆ ನೀ ಸಾಯ್ತಿ ಅಂತ ತಿಳ್ಕೊಂಡು ಕರೆಕ್ಟ್ ಒಂದು ಕಾಗದ ಮೇಲೆ ಬರೆದು ಕೊಟ್ಟು ಬಿಟ್ಟರು. ಆಯಿತು ಅಂತ ತಿಳ್ಕೊಂಡು ಮನೆಗೆ ಬಂದ. ರಾತ್ರಿ ಎಲ್ಲ ವಿಚಾರ ಮಾಡ್ದ. ಇನ್ನೂ ಒಂದು ವರ್ಷ ಅದ ನನಗೆ. ಈ 1 ವರ್ಷದೊಳಗೆ ನಾನು ಸಾಯಬಾರ್ದು,
ನಾನು ಸಾಯ್ಲಾರ್ದಂಗೆ ಒಂದು ಏನಾರು ಉಪಾಯ ಮಾಡಬೇಕು. ಏನು ಹೇಳ್ಯಾರವರು? ನೋಡಪ್ಪ, ಇಂಥ ದಿವಸ ನೀ ಸಾಯ್ತಿ, ಒಂದು ವೇಳೆ ಇದು ಒಂದು ಟೈಮ್ ಮುಂದೆ ಹೋಯ್ತು ಅಂತಂದ್ರೆ ಮತ್ತೆ ನೀ 20 ವರ್ಷ ಬದುಕ್ತಿ ಅಂತ ಏನು ಹೇಳಿದ್ರಲ್ಲ, ಹೆಂಗಾರ ಮಾಡಿ ಆ ಸಮಯ ತಪ್ಪಿಸ್ಬೇಕು, ಆ ಟೈಮ್ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ರಾತ್ರಿಯೆಲ್ಲ ವಿಚಾರ ಮಾಡ್ದ ಒಂದು ತೀರ್ಮಾನಕ್ಕೆ ಬಂದ. ಏನಂತ? ನಾ ಹೆಂಗೆ ಅದೀನಿ ನನ್ನಂಗ ಮೂರ್ತಿ ಮಾಡಬೇಕು, ನಾ ಹೆಂಗದೀನಿ ನನ್ನಂಗ ಮೂರ್ತಿ ಮಾಡಬೇಕು ಅಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ ಒಂದು 100 ಮೂರ್ತಿ ಮಾಡ್ದು ನೋಡ್ರಿ. 100 ಮೂರ್ತಿ ಮಾಡ್ದ ಒಂದು ವರ್ಷದೊಳಗೆ. ಹೆಂಗದನ ಹಂಗೆ ಡಿಕ್ಟು, ಏನೇನು ವ್ಯತ್ಯಾಸ ಇಲ್ಲ. ಆ ಕಣ್ಣು ರೆಪ್ಪಿ ಸಹಿತ ಏನ್ರಿ ರೆಪ್ಪಿ ಸಹಿತ ಮೂಡಿರ್ಬೇಕು, ಅಷ್ಟು ಚಂದ ಮೂರ್ತಿ ಮಾಡ್ದ. ಯಾವಾಗ ಇಷ್ಟು ಟೈಮಿಗೆ ನೀ ಸಾಯ್ತಿ ಅಂತ ತಿಳ್ಕೊಂಡು ಏನು ಅವ್ರು ಬರೆದು ಕೊಟ್ಟಿದ್ರಲ್ಲ, ಆ ಸಮಯಕ್ಕೆ ಏನು ಮಾಡ್ದ ಅಂತಂದ್ರೆ ಆ 100 ಮೂರ್ತಿ ಒಳಗೆ ಒಂದು ಕಡೆ ಬಂದು ಕೂತು ಬಿಟ್ಟಿವ. ಯಾರು? ಆ ಮೂರ್ತಿಕಾರ. ಯಮಧರ್ಮ ಅಂದ ಯಮದೂತರಿಗೆ, ಆ ಮೂರ್ತಿಕಾರನ ಆಯುಷ್ಯ ಮುಗಿದದ, ಅವನಿಗೆ ಕೊಳ್ಳಿಗೆ ಹಗ್ಗ ಹಾಕ್ಕೊಂಡು ಎಳ್ಕೊಂಡು ಬರ್ರಿ ಆಯ್ತು ಅಂತ ತಿಳ್ಕೊಂಡು ಇಬ್ಬರು ಯಮದೂತರು ಬಂದರು. ನೋಡ್ತಾರ ಒಬ್ಬ ಮೂರ್ತಿಕಾರ ಇಲ್ಲ, 100 ಮಂದಿ ಅದಾರ. ಎಷ್ಟು ಚಂದ ಮೂರ್ತಿ ಕೆತ್ತಿದ್ದ ಅಂತಂದ್ರೆ ಖರೆ ಮೂರ್ತಿಕಾರ ಯಾರು ಅನ್ನೋದು ಸಹಿತ ಗೊತ್ತಾಗಬಾರ್ದು, ಅಷ್ಟು ಖರೆ ಅಂತ ನಾವು ತಿಳ್ಕೋಬೇಕು. ಹಂಗೆ ಒಂದು 100 ಮೂರ್ತಿ ಕೆತ್ತಿದ್ದ. ನಿಜವಾದ ಮೂರ್ತಿಕಾರ ಯಾರನ್ನೋದು ಆ ಯಮದೂತರಿಗೆ ಗೊತ್ತಾಗಲಾರ್ದಕ್ಕೆ ಅವ್ರು ವಾಪಸ್ ಯಮಲೋಕಕ್ಕೆ ಬಂದರು. ಯಮಧರ್ಮ ಕೇಳ್ತಾನ, ಅಲ್ಲ ಆ ಮೂರ್ತಿಕಾರನ್ನ ಎಳ್ಕೊಂಡು ಬರೋದು ಬಿಟ್ಟು ಕೈಲೇನೆ ಬಂದಿರಲ್ಲ ಯಾಕೆ? ಅವಾಗ ಆ ಯಮದೂತರಂದ್ರು, ಯಪ್ಪ ನಾವಲ್ಲ ನೀನ ಹೋದ್ರೂ ಕೈಲೇ ಬರ್ತೀನಿ. ಯಾಕಂತ ಕೇಳ್ದವ. ಅಟ್ಟು ಬೆರಿಕಿನ ಅದನವ. ಯಾಕೆ ಅಂಥದ್ದೇನು ಮಾಡ್ಯಾನ? ತನ್ನಂಗ ಒಂದು 100 ಮೂರ್ತಿ ಕೆತ್ತಿ ನಡಬರ್ಕ ಕುಂತಾನ. ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ನಮಗೆ ಗೊತ್ತಾಗಲಾಗ್ಯದ. ಓ ಹಿಂಗನ, ಹಂಗಾರೆ ನಾನೇ ಬರ್ತೀನಿ ನಡಿ ಅಂತ ತಿಳ್ಕೊಂಡು ಸ್ವತಃ ಯಮನ ಬಂದ, ನೋಡ್ದ, ಗಾಬರಿಯಾದ. ಅವನಿಗೂ ಸಹಿತ ನಿಜವಾದ ಮೂರ್ತಿಕಾರ ಯಾರು ಅನ್ನೋದು ಗೊತ್ತಾಗಲಿಲ್ಲ. ಅವನು ಒಂದು ಉಪಾಯ ಮಾಡ್ದ. ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನೆ ತಂಗಿ, ಹೌದಲ್ಲ? ನಾವು ಶೇರ್ ಆದ್ರೆ ಅವ ಸವ್ವಾ ಶೇರ್ ಇರ್ತಾನೆ. ಅವ ಒಂದು ಉಪಾಯ ಮಾಡ್ದ ಯಮಧರ್ಮರಾಯ. ಏನಂತ? ಒಂದು ಮಾತಂದು ನೋಡ್ರಿ, ಎಂಥ ಮಾತಂತಂದ್ರೆ ಹಬ್ಬ ಅಂದವ. ಪ್ರಪಂಚದೊಳಗೆ ನಾನು ಭಾಳ ಮೂರ್ತಿಕಾರಗೆ ನೋಡೀನಿ, ಶಿಲ್ಪಕಾರನ್ನು ನೋಡೀನಿ. ಜಗತ್ತಿನೊಳಗೆ ಇಷ್ಟು ಸುಂದರವಾಗಿ ಮೂರ್ತಿಯನ್ನು ಕೆತ್ತತಕ್ಕಂಥ ಆ ಪುಣ್ಯಾತ್ಮ ಯಾರಿರ್ಬೋದು ಅನ್ನೋದು ತಡ ನಾನ ಅಂತ ಕೈ ಎತ್ತದ ನೋಡ್ರಿ. ಇವು ಇಟ್ಟು ಚಂದ ಮೂರ್ತಿ ಮಾಡೋರು ಯಾರು ಈ ಪ್ರಪಂಚದೊಳಗೆ ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ ತಡ ನಾನ ಅಂತೇಳಿ ಕೈ ಎತ್ತದ. ಕೊಳ್ಳಿಗೆ ಯಮಪಾಶ ಹಾಕ್ದ, ದರ ಎಳ್ಕೊಂಡು ಹೋದ. ಯಾಕೆ? ನಾ ಅನ್ನೋದು ಬತ್ತು ಅಂತಂದ್ರೆ ಯಮಪಾಶ ದೂರಿಲ್ಲ ಅಂತ ತಿಳ್ಕೊಬೇಕು ತಂಗಿ. ಅದಕ್ಕೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರಂತಾರ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಬೀಸಿತ್ತು, ಬಿರುಗಾಳಿ ಬೀಸಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಅಹಂಕಾರ ಅನ್ನೋದು ನಿಮಗೆ ಅಟ್ಟ ಅಲ್ಲ, ನಮಗೂ ಕೂಡ ಬರಬಾರ್ದಂತಾರ ಸ್ವಾಮಿಗಳಾದವರು, ಸನ್ಯಾಸಿ ಆದವರಿಗೂ ಸಹಿತ ನಾ ಅನ್ನೋ ಅಹಂಕಾರ ಬರಬಾರ್ದಂತಾರ. ನಾ ಅನ್ನೋ ಅಹಂಕಾರ ಬಂತು ಅಂತಂದ್ರೆ ನಮ್ಮೊಳಗಿರ್ತಕ್ಕಂಥ ಜ್ಞಾನ ಅದು ಕೆಟ್ಟು ಬಿಡ್ತದ, ಅರಿವು ಕೆಟ್ಟು ಬಿಡ್ತದ ಅಂತ ತಿಳ್ಕೊಂಡು ಅಂತಾರ. ಅದಕ್ಕೆ ಸಿದ್ಧರಾಮ ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ ಸಿದ್ಧರಾಮ. ಯಪ್ಪ ಸಿದ್ಧರಾಮ, ನೀ ಭಾಳ ದೊಡ್ಡವದಿಯಪ್ಪ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿಯಪ್ಪ. ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕೆರೆ ಕಟ್ಸಾಕತ್ತಿ, ದಾಸೋಹ ಮಾಡಕತ್ತಿ, ಅಲ್ಲಲ್ಲಿ ಅರವಟ್ಟಿಗೆಯನ್ನು ಕಟ್ಸಾಕತ್ತಿದಿ, ಪುಣ್ಯದ ಕೆಲಸ ಮಾಡಕತ್ತಿ. ಆದ್ರೆ ಸಿದ್ಧರಾಮ, ಇದರಿಂದ ಏನು ಸಿಗ್ತದ ನಿನಗೆ? ಸ್ವರ್ಗ ಅನ್ನೋದು ಸಿಗ್ತದ. ಆ ಸ್ವರ್ಗ ಶಾಶ್ವತ ಏನು? ನೀ ಮಾಡಿರ್ತಕ್ಕಂಥ ಪುಣ್ಯದ ಗಂಟ ತೀರ್ತು ಅಂತಂದ್ರೆ ಮತ್ತು ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರಕ್ಕೆ ಬೀಳಬೇಕಾಗ್ತದೋ ಸಿದ್ಧರಾಮ. ಅದಕ್ಕೆ ಈ ಭವಚಕ್ರಕ್ಕೆ ನೀ ಬೀಳಬಾರ್ದಾಗಿತ್ತು ಅಂತಂದ್ರೆ ನೀ ಕರ್ಮಯೋಗಿ ಸಿದ್ಧರಾಮ ಅಲ್ಲ, ಶಿವಯೋಗಿ ಸಿದ್ಧರಾಮ ಆಗಬೇಕಪ್ಪ. ಶಿವಯೋಗಿ ಸಿದ್ಧರಾಮ ಆಗಬೇಕು. ಹಾಗಾದ್ರೆ ನಾ ಶಿವಯೋಗಿ ಹೆಂಗೆ ಆಗಬೇಕು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮೇಶ್ವರ ಕೇಳ್ತಾರೋ ಹಂಗಾದ್ರೆ ನಡಿ, ಬಸವ ಕಲ್ಯಾಣಕ್ಕೆ ನಡಿ ನನ್ನ ಜೊತೆಗೆ, ನೀ ಆವಾಗ ಶಿವಯೋಗಿ ಆಗ್ತಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ್ಮ ಪ್ರಭುದೇವರಂದರು ಬಸವ ಕಲ್ಯಾಣ ನೋಡಬೇಕು, ಬಸವಣ್ಣನ ದರ್ಶನ ಪಡ್ಕೋಬೇಕು ಅನ್ನೋದು ಭಾಳ ದಿವಸದ ಆಸೆ ಅದಾರಪ್ಪ. ಆಯಿತು, ನಿಮ್ಮ ಜೊತೆಗೆ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಸಿದ್ಧರಾಮೇಶ್ವರರು
ಅಲ್ಲಮ ಪ್ರಭುದೇವರ ಜೊತೆಗೆ ಎಲ್ಲಿಗೆ ಬರಾಕತ್ತಾರ? ಬಸವಣ್ಣನ ಕಲ್ಯಾಣಕ್ಕೆ ಬರಾಕತ್ತಾರ ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸ. ಹಾಗಾದ್ರೆ ನಾಳೆ ಯಾರು ಬರ್ತಾರ ಬಸವ ಕಲ್ಯಾಣಕ್ಕೆ? ಇವತ್ತು ಸಿದ್ಧರಾಮ ಅಲ್ಲಮ ಪ್ರಭುದೇವರು ಬರಾಕತ್ತಾರ. ನಾಳೆ ಯಾರು ಬರ್ತಾರ ತಂಗಿ? ಅಕ್ಕ ಮಹಾದೇವಿ ಬರ್ತಾಳೆ ನೋಡ್ರಿ. ಅಕ್ಕ ಮಹಾದೇವಿ ಅಂತಂದ್ರೆ ತಾಯಂದ್ರೆ ನಿಮಗೆ ಎಲ್ಲ ಹಬ್ಬ. ಅಕ್ಕ ಮಹಾದೇವಿ ಅಂತಂದ್ರೆ ಹಬ್ಬ. ಅದಕ್ಕೆ ನಾಳೆಗೆ ಕೇಳೋದು ಯಾರೂ ತಪ್ಪಿಸಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಸಮಯ ಆತು. ಅದಕ್ಕೆ ನಾಳೆ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ. ಇವತ್ತು ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ.